ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ, ಬನ್ನಿ ಸ್ನೇಹಿತರೆ, ನಿಮಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಇದೆಯಾ? ಹಾಗಿದ್ರೆ ಬಿಳಿ ಕೂದಲ ಸಮಸ್ಯೆಗೆ ನ್ಯಾಚುರಲ್ ಆಗಿರುವಂಥದ್ದು ಪರಿಹಾರ ನೋಡಿ. ಹಾಗಾಗಿ ನಾನು ಇವಾಗ ಮಾಡುವಂಥದ್ದು ವಿಧಾನ ಕೂಡ ತೋರಿಸ್ಕೊಂಡು ಬರ್ತೀನಿ. ಇವಾಗ ಒಂದು ಕಬ್ಬಿಣದ ಬಾಣಲಿ ನಾನು ಸ್ಟೋವ್ ಮೇಲೆ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ. ಅದರಲ್ಲಿ ನಾನು ಇವಾಗ ಫಸ್ಟಿಗೆ 1 ಸ್ಪೂನಷ್ಟು ಹೀನಾ ಮೆಹಂದಿ ಪೌಡ್ರ್ ಹಾಕಿರೋಂಥದ್ದು, ಹಾಗೆ ಸೆಕೆಂಡ್ ಮೆಹಂದಿ ಪುಡಿ ಯಾವುದಪ್ಪ ಅಂದರೆ ಅವಲಾ ಮೆಹಂದಿ ಪುಡಿ ಕೂಡ ಹಾಕ್ತಾ ಇರೋಂಥದ್ದು. ಇವೆಲ್ಲ ಕೂಡ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಬೇಕಾದರೆ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಇವಾಗ ನೋಡಿ, ಅವಲಾ ಮೆಹಂದಿ ಪುಡಿ, ನೆಲ್ಲಿಕಾಯಿ ಮೆಹಂದಿ ಪುಡಿ ಕೂಡ ಹಾಕಿದ್ದೀವಿ. ಅವಲಾ ನೆಲ್ಲಿಕಾಯಿ ಮೆಹಂದಿ ಪುಡಿ ಎರಡೂ ಕೂಡ ಒಂದೇ ನೋಡಿ. ಇವಾಗ ನೋಡಿ, ಹೀನಾ ಮೆಹಂದಿ ಪುಡಿ ಹಾಕಿದ್ದೀವಿ, ಅವಲಾ ಮೆಹಂದಿ ಪುಡಿ ಹಾಕಿದ್ದೀವಿ. ಅದ್ರ ಜೊತೆಗೆ ಮತ್ತೊಂದೇನೆಂದರೆ ನೋಡ್ತಾ ಇರ್ಬೋದು, ನಾನು ಎಲೆವರ ಮೆಹಂದಿ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ. ಎಲೆವರ ಮೆಹಂದಿ ಪೌಡ್ರ್ ಹಾಕೋದ್ರಿಂದ ನಮ್ಮ ಕೂದಲು ತುಂಬಾ ಹಾರ್ಡಾಗಿದೆ, ನಮ್ಮ ಕೂದಲಿಗೆ ಯಾವುದೇ ಮೆಹಂದಿ ಹಚ್ಚಿದ್ರು ಮತ್ತಿಷ್ಟು ಜಾಸ್ತಿ ಬಿರ್ಸಾಗಿದೆ ನಮ್ಮ ಕೂದಲು ಅಂದಾಗ ಈ ಥರ ಮೆಹಂದಿ ಮಿಕ್ಸ್ ಮಾಡುವಾಗ ಹಾಕ್ಕೊಂಡು ಬಿಟ್ಟರೆ ಸಾಕು, ನಿಮ್ಮ ಕೂದಲು ತುಂಬಾ ಸಾಫ್ಟಾಗಿ ಸಿಲ್ಕಿಯಾಗಿ ಕಾಣಿಸುತ್ತೆ. ಹಾಗೆ ನಾನು 1 ಸ್ಪೂನಷ್ಟು ಮೆಂತ್ಯ ಕಾಳು ಪೌಡ್ರ್ ಕೂಡ ಹಾಕಿರೋವಂಥದ್ದು. ಇವೆಲ್ಲ ಕೂಡ ಹಾಕಿರ್ತೀವಲ್ವ, ಇದರಿಂದ ನಮ್ಮ ಕೂದಲಿಗೆ ಕಪ್ಪು ಬಣ್ಣ ಬರುವಂಥ ಕಲರ್ ನೋಡಿ. ಹಾಗಾಗಿ ಖಂಡಿತವಾಗಿ ಬಳಸ್ಬೋದು ನೀವು ಕೂಡ. ಹಾಗೆ ಅದಕ್ಕೆ ಮತ್ತೊಂದೇನು ಸೇರಿಸ್ತಾ ಇದ್ದೀನಿ ಅಂದರೆ, ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕಿ, ಅರಿಶಿಣದ ಪುಡಿ ಹಾಕೋದ್ರಿಂದ ನಮ್ಮ ಬಿಳಿ ಕೂದಲು ಎಷ್ಟೇ ಆಗಿರಲಿ ಬುಡದಿಂದ ನಮ್ಮ ಕೂದಲಿಗೆ ಚೆನ್ನಾಗಿ ಕಲರ್ ಕೊಡ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಮ್ಮ ಬುಡದಲ್ಲಿ ಏನೇ ನೋಡಿ ಹುಣ್ಣುಗಳು ಕೂಡ ತಲೆಯಾಗಿರುತ್ತೆ, ಹೊಟ್ಟು ಕೂಡ ಆಗಿರುತ್ತೆ, ಅವೆಲ್ಲನೂ ಕೂಡ ಕಡಿಮೆ ಮಾಡೋದಕ್ಕೆ ಚಾನ್ಸಸ್ ಇದರಿಂದ ಆಗಿದೆ. ಹಾಗಾಗಿ ಖಂಡಿತವಾಗಿ ನೀವು ಅರಿಶಿಣದ ಪುಡಿ ಸೇರಿಸ್ಕೋಬೋದು. ಇವಾಗ ನಾನು ಸ್ಟೋವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷದವರೆಗೂ ಕೂಡ ಇದೇ ರೀತಿ ಕೈ ಆಡಿಸ್ತಾ ಇರಬೇಕು. ಈ ರೀತಿ ಕೈ ಆಡಿಸ್ತಾ ಇರುವಾಗ ಪೂರ್ತಿ ಬಣ್ಣ ಕಪ್ಪು ಬಣ್ಣಕ್ಕೆ ತಿರುಗಬೇಕು, ಅಲ್ಲಿವರೆಗೂ ನಾವು ಹಾಗೆ ಕೈ ಆಡಿಸ್ತಾ ಇರಬೇಕಾಗತ್ತೆ. ಫಸ್ಟಿಗೆ ಏನಾಗುತ್ತೆ, ಚೆನ್ನಾಗಿ ಹುರಿತಾ ಬರುವಾಗ ಕಲರ್ ಚೇಂಜ್ ಆಗ್ತಾ ಬರುತ್ತಲ್ವ, ಆವಾಗ ಇದಕ್ಕೆ ಸ್ವಲ್ಪ ಹೊಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಕಾಣಿಸ್ತಾ ಇರ್ಬೋದು, ಇವಾಗ ಸ್ವಲ್ಪ ಸ್ಟಾರ್ಟ್ ಆಯಿತು. ಎಷ್ಟು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಆವಾಗ ಇದು ಪೂರ್ತಿ ಹೊಗೆ ಬರುವಂಥದ್ದು ನೋಡಿ. ಆದರೂ ಕೂಡ ಈ ರೀತಿ ಹೊಗೆ ಬರ್ತಾನೆ ಹೋಗುತ್ತೆ. ಹಾಗೆ ಬರಲಿ, ಅದು ಎಷ್ಟು ಹೊಗೆ ಬರುತ್ತಲ್ವ ಅಷ್ಟು ಏನಾಗುತ್ತೆ ಅಂದರೆ ಇದು ಕಲರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಈ ಥರ ನಾವು ಹಾಗೆ ಹುರಿತಾ ಇರುವಾಗ ನಮ್ಮ ಮೆಹಂದಿ ಕಲರ್ ಚೆನ್ನಾಗಿ ಚೇಂಜ್ ಆಗುತ್ತೆ ನೋಡಿ. ನಮ್ಮ ಬಿಳಿ ಕೂದಲಿಗೆ ನ್ಯಾಚುರಲ್ ಆಗಿರುವಂಥದ್ದು ಕಪ್ಪು ಬಣ್ಣ ಬರುವಂಥ ಮೆಹಂದಿ ರೆಡಿ ಆಗುತ್ತೆ ನೋಡಿ. ಈ ಥರ ನೀವೇನಾದರೂ ಹಚ್ಕೊಳ್ತಾ ಇದ್ದರೆ ನಿಮ್ಮ ಕೂದಲಿಗೆ ತುಂಬಾ ನ್ಯಾಚುರಲಾಗಿ ಬಿಳಿ ಕೂದಲ ಸಮಸ್ಯೆಗೆ ತುಂಬಾ ನ್ಯಾಚುರಲ್ ಆಗಿರುವಂಥದ್ದು ಪರಿಹಾರ ನೋಡಿ. ಖಂಡಿತವಾಗಿ ಟ್ರೈ ಮಾಡ್ಬೋದು ನೀವು ಕೂಡ. ಎಷ್ಟೇ ಸಣ್ಣ ವಯಸ್ಸಲ್ಲಿ ಕೂಡ ಬಿಳಿ ಕೂದಲಾಗಿದೆ, ಏನು ಹಚ್ಚಬೇಕಂತ ಮಕ್ಕಳಿಗೂ ಕೂಡ ಯೋಚನೆ ಮಾಡ್ತಿರ್ತೀವಿ. ಆವಾಗ ಈ ಥರ ಇರುವಂಥದ್ದು ಹೇರ್ ಪ್ಯಾಕ್ ರೆಡಿ ಮಾಡಿ ಮಕ್ಕಳಿಗೂ ಕೂಡ ಹಚ್ಬೋದು. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಹೊಗೆ ಬರ್ತಾ ಇರುವಂಥದ್ದು ಜಾಸ್ತಿ, ಆದರೂ ಒಂದು 5 ನಿಮಿಷ ಆದಮೇಲೆ ಹೊಗೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಅದು ಯಾವಾಗ ಕಪ್ಪು ಬಣ್ಣಕ್ಕೆ ಬರುತ್ತಲ್ವ ಆವಾಗ ಪೂರ್ತಿ ಹೊಗೆ ಎಲ್ಲನೂ ಕೂಡ ಕಡಿಮೆ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ಹೊಗೆ ಪೂರ್ತಿ ಕಪ್ಪು ಬಣ್ಣಕ್ಕೆ ಬಂದಮೇಲೆ ಕಡಿಮೆ ಆಗ್ತಾ ಬಂತು. ಈ ಥರ ಕಪ್ಪು ಬಣ್ಣ ಬಂದಮೇಲೆ ನಾವು ಇವಾಗ ಸ್ಟವ್ ಆಫ್ ಮಾಡಬೇಕು. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಈ ರೀತಿ ಕೈ ಆಡಿಸ್ತಾನೇ ಇದ್ದೀನಿ. ಕೈ ಆಡಿಸ್ಕೊಂಡು ತಗೊಂಡು ಒಂದು ಸಣ್ಣ ಬೌಲಲ್ಲಿ ನಾನು ಇವಾಗ ತೆಗ್ದಿದ್ದೀನಿ. ನಿಮ್ಮ ಕೂದಲಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ಅಷ್ಟನ್ನು ಕಲಿಸ್ಕೋಬೋದು, ಇಲ್ಲಾಂದರೆ ಜಾಸ್ತಿ ಕೂಡ ಮಾಡಿ ಇಟ್ಕೋಬೋದು. ಸ್ವಲ್ಪ ಬೇಕಾದಾಗ ನೀವು ಯೂಸ್ ಮಾಡೋದಕ್ಕೆ ಆಗುತ್ತೆ. ಇಲ್ಲ ರೀತಿ ನಿಮಗೆ ಬೇಕಾದಾಗ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಕೂಡ ನೀವು ತಲೆಗೆ ಅಪ್ಲೈ ಮಾಡ್ಕೋಬೋದು. ಇವಾಗ ನಾನು ಅಷ್ಟು ಕೂಡ ಮಾಡಿರೋಂಥದ್ದು ಕಲಿಸ್ತಾ ಇದ್ದೀನಿ. ಜೆಂಟ್ಸ್ಗಾದರೆ ನಡೆಯುತ್ತೆ, ಲೇಡೀಸ್ಗಾದರೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಆವಾಗ ನೀವು ಈ ಮೆಹಂದಿ ಪೌಡ್ರ್ ಇರುತ್ತಲ್ವ, ಈ ಪೌಡ್ರಿಗೆ ಸ್ವಲ್ಪ ನಾವು ನ್ಯಾಚುರಲ್ ಆಗಿರೋಂಥದ್ದು ನೋಡಿ ನೆಲ್ಲಿಕಾಯಿ ಮೆಹಂದಿ ಪುಡಿ ಕೂಡ ಸೇರಿಸ್ಬೋದು, ಇಲ್ಲಾಂದರೆ ನೀಪೂರ್ ಮೆಹಂದಿ ಕೂಡ ಸೇರಿಸ್ಕೊಂಡು ಮೆಹಂದಿಯಲ್ಲಿ ಕೂಡ ಕಲಸಿ ಹಚ್ಕೋಬೋದು. ಆ ರೀತಿ ಕೂಡ ಹಚ್ಚೋದ್ರಿಂದ ನಮ್ಮ ಕೂದಲು ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಖಂಡಿತವಾಗಿ ಅದು ಕೂಡ ನೀವು ಟ್ರೈ ಮಾಡ್ಬೋದು. ಇವಾಗ ಈ ಥರ ರೆಡಿ ಮಾಡ್ಕೊಂಡಿದ್ದೀನಲ್ವ ಪೌಡ್ರು, ಈ ಪೌಡ್ರ್ 1 ಸೆಕೆಂಡ್ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ತಣ್ಣಗಾದ್ಮೇಲೆ ಇವಾಗ ಪೌಡ್ರ್ ಎಷ್ಟು ಕಪ್ಪು ಬಣ್ಣ ಬಂದಿರೋಂಥದ್ದು ನೋಡಿ. ಕೈ ಬೆರಳಿಗೂ ಕೂಡ ಎಷ್ಟು ಚೆನ್ನಾಗಿ ಕೂತ್ಕೊಳ್ತಾ ಇರೋವಂಥದ್ದು ಬಣ್ಣ. ಹಾಗೆ ನಮ್ಮ ಕೂದಲಿಗೂ ಕೂಡ ಕೂತ್ಕೊಳ್ಳುತ್ತೆ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ನಾವು ಈ ಥರ ಹಚ್ತಾ ಬಂದರೆ ಸಾಕು, ನಮಗೆ ತುಂಬಾ ನ್ಯಾಚುರಲ್ ಆಗಿರೋಂಥದ್ದು ಬಣ್ಣ ಕೂದಲಿಗೆ ಬರ್ತಾ ಹೋಗುತ್ತೆ ನೋಡಿ. ಇದರಲ್ಲಿ ಸ್ವಲ್ಪ ಅರಿಶಿನ ಪುಡಿ ಜಾಸ್ತಿನೇ ಈ ಥರ ಸ್ವಲ್ಪ ಬಿಸಿ ಇರೋದಲ್ವ, ಅದಕ್ಕೋಸ್ಕರ ರೀತಿ ಎಣ್ಣೆ ಹಾಕಿದ್ಮೇಲೆ ಹೊಗೆ ಬರ್ತಾ ಇರೋವಂಥದ್ದು ಪರವಾಗಿಲ್ಲ. ಮತ್ತು ಸ್ವಲ್ಪ ಜಾಸ್ತಿನೇ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಿಮಗೆ ನೋಡಿಕೊಂಡು ಕಲಿಸ್ಕೊಳ್ಳಿ, ಜಾಸ್ತಿ ಕೂಡ ಕೊಬ್ಬರಿ ಎಣ್ಣೆ ಹಾಕೋಕ್ಕೆ ಹೋಗಬೇಡಿ. ಈ ಥರ ಹದವಾಗಿ ಕಲಿಸ್ಬೇಕು ಇದು ಕೂಡ.
ನಾವು ಮೆಹಂದಿ ಮತ್ತು ನೀವು ನೋಡ್ತಾ ಇರ್ಬೋದು ಯಾವುದೆಲ್ಲ ಹೇರ್ ಪ್ಯಾಕ್ ಕಲಿಸ್ತೀವಲ್ಲ ಅದೇ ರೀತಿಯಾಗಿ ಕಲಿಸ್ಕೊಳ್ಳೇಬೇಕಾಗತ್ತೆ. ಜಾಸ್ತಿ ಕೂಡ ತೆಳುವಾಗಿ ಕಲಿಸಿದ್ರೆ ನಮ್ಮ ಕೂದಲಿಗೆ ಚೆನ್ನಾಗಿ ಕೂತ್ಕೊಳ್ಳೋದಿಲ್ಲ. ಈ ಥರ ಮೆಹಂದಿ ಚೆನ್ನಾಗಿ ನೋಡಿ ಕಲಿಸ್ಕೊಂಡಿರ್ತೀವಲ್ವ ಅದೇ ರೀತಿ ಹೇರ್ ಪ್ಯಾಕ್ ಕೂಡ ಕಲಿಸ್ಕೊಂಡ್ಬಿಡಿ. ಇವಾಗ ಕಲಿಸ್ಕೊಂಡಿದ್ದೀನಿ. ಕೈ ಬೆರಳು ಕೂಡ ಕಾಣಿಸ್ತಾ ಇರೋವಂಥದ್ದು ಕಪ್ಪು ಬಣ್ಣ ಬಂದಿರೋಂಥದ್ದು. ಹಾಗೆ ನಿಮ್ಮ ಕೂದಲಿಗೆ ಚೆನ್ನಾಗಿ ನೀವು ಅಪ್ಲೈ ಮಾಡಿಕೊಂಡು 1 ಗಂಟೆ 2 ಗಂಟೆ ಬಿಟ್ಕೊಂಡು ವಾಶ್ ಮಾಡಿ. ಈ ಥರ ನೀವು ಕೂಡ ವಾರದಲ್ಲಿ 4 ಸರ್ತಿ ಹಚ್ತಾ ಹೋದರೆ ನಿಮ್ಮ ಬಣ್ಣ ಕೂದಲಿನ ಬಣ್ಣ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಸ್ನೇಹಿತರೆ. ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ಒಂದೇ ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ರಿಸಲ್ಟ್ ಗೊತ್ತಾದಮೇಲೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಇಷ್ಟ ಆದರೆ ನನಗೆ 4 ಜನರಿಗೆ ಕೂಡ ಶೇರ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ವಿಡಿಯೋಲಿ ಮುಗಿಸ್ತೀನಿ ವೀಕ್ಷಕರೇ. ಧನ್ಯವಾದ ಎಲ್ರಿಗೂ ಕೂಡ.